ಫಂಕ್ಷನ್ ಒಪ್ಕೊಂಡಿದ್ದೀವಿ, ಬಂದಿದ್ದೀವಿ ಅಷ್ಟೇ. ಯಾರೇ ದ್ವೇಷದ ಭಾಷಣ ಮಾಡಿದ್ರು ಆಮೇಲೆ FIR ಹಾಕಿ ದ್ವೇಷ ಸಮಾಜದಲ್ಲಿ ಒಡಕುಂಟು ಮಾಡ್ತಕ್ಕಂಥದ್ದು, ದೇಶವನ್ನು ಉಂಟು ಮಾಡ್ತಕ್ಕಂಥದ್ದು, ಒಬ್ಬರಿಂದ ಒಬ್ಬರಿಗೆ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು, ಯಾರೇ ಭಾಷಣ ಮಾಡಿದ್ರು ಕೂಡ ಅವ್ರ ಮೇಲೆ ಎಲ್ಲರ ಮೇಲೂ ಕೂಡ FIR ಆಗ್ತಿದೆ. ಬಹಳ ಕೆಟ್ಟದಾಗಿ ಮಾತಾಡಿದ್ರು. ಲ್ಯಾಂಡ್ಗಳು, ಬಿಲ್ಡಿಂಗ್ಗಳು ನಾವು ಇಂಟರ್ಫಿಯರ್ ಆಗಲ್ಲ. SIT ಅವರು ಈಗ ಹೋಮ್ ಮಿನಿಸ್ಟ್ರಿ ಹೇಳಿದ್ದಾರೆ ಕೊಡಬಹುದು ಅಂತ, ಕೊಡಬಹುದು ಕೊಡದೇ ಇರಬಹುದು, ಈ ತಿಂಗಳು ಕೊನೆಯಲ್ಲಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹೋಮ್ ಮಿನಿಸ್ಟ್ರಿ ಜೊತೆ ಹೇಳಿದ್ರು, ನನ್ನ ಜೊತೆ ಹೇಳಿ. ನಾನು ಇಂಟರ್ಫಿಯರ್ ಆಗೋದೇ ಇಲ್ಲ. ಮಾಡ್ಕೋಣ, ಇಲ್ಲಿಗೂ ಮಾಡ್ಕೋಣ ಹೇಳಿದ್ದೇನೆ ಪ್ರಭಾಕರ್. ನೀವು ಹೇಳ್ತೀರಿ ಹೈಕಮಾಂಡ್ ಅಂತ, ನಿಮ್ಮ ಕ್ಯಾಬಿನೆಟ್ ಇರುವವರು ಪರಮೇಶ್ವರ್ ಆಗ್ಬೋದು, ಮುನಿಯಪ್ಪ ಆಗ್ಬೋದು, DKಶಿ ಆಗ್ಬೋದು, ಈ ತರದ ಟಾಪ್ಗಳು ಯಾಕೆ ಅಂತ ನೀವೇ ಹೇಳಿದ್ಮೇಲೆ ಏನಂತ ಪರಮೇಶ್ವರ್ ಅವರು ಹೇಳ್ತಾರೆ DKಶಿ ಸ್ಟ್ರಾಂಗ್ ಇದ್ದಾರೆ ಅಂತ, KH ಮುನಿಯಪ್ಪ ಹೇಳ್ತಾರೆ ನಾನು ಸ್ಪರ್ಧೆಯಲ್ಲಿದ್ದೇನೆ ಅಂತ, ಪರಮೇಶ್ವರ್ ಅವರು ಹೇಳ್ತಾರೆ ಮುನಿಯಪ್ಪ. ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿರೋರಿಗೆ ನಾವು ಆಗೋದಿಲ್ಲ, ಸ್ಪರ್ಧೆಯಲ್ಲಿ ಇರಬೇಡಿ ಅಂತ ಹೇಳಕ್ಕಾಗಲ್ಲ. ಪ್ರಜಾಪ್ರಭುತ್ವ ಹಕ್ಕು ಹೋಗುತ್ತೆ. ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಳಿಕ್ಕೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿ. ನೀವು ಕೇಳ್ತಾ ಇರ್ತೀರಲ್ಲ, ಬಹಳ ಆಪ್ತ ರಾಜಣ್ಣ ಅವರು 5 ವರ್ಷ ನೀವೇ ಆಗ್ಬೇಕು ಅಂತ ಹೇಳ್ತಾರೆ. ಅದು ಸ್ವಂತ ಅಭಿಪ್ರಾಯ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.